ಎಲ್ಲರಿಗೂ ಶುಭ ಸಂಜೆ ವಿದ್ಯಾರ್ಥಿಗಳೇ. ಈ ದಿನ ನಾನು ನಿಮಗೆ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂತಹ ಪದ್ಯವನ್ನ ಮಾಡ್ತಾ ಇದ್ದೀನಿ. ಇದನ್ನ ಬರೆದಿರ್ತಕ್ಕಂತಹ ಲೇಖಕರು ಕುಮಾರವ್ಯಾಸ. ಹಾಗಾದ್ರೆ ಈ ಪದ್ಯವನ್ನ ನೋಡೋದಕ್ಕಿಂತ ಮೊದಲು ಪಾಠ ಪ್ರವೇಶ, ಪದ್ಯ ಪ್ರವೇಶ ಹೇಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣ ಮತ್ತೆ ಮಹಾಭಾರತದ ಕಥೆಗಳನ್ನ ಕೇಳಿರ್ತೀರಾ. ಹಾಗಾದ್ರೆ ನೋಡಿ ಪಾಠ ಪ್ರವೇಶ ಹೇಗಿದೆ ಅಂತ ಹೇಳಿ. ರಾಮಾಯಣ ಮತ್ತೆ ಮಹಾಭಾರತ ಇವು ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂತಹ ಭಾರತೀಯ ಮಹಾಕಾವ್ಯಗಳು ಎನಿಸಿಕೊಂಡಿರ್ತಕ್ಕಂಥವು. ಭಾರತೀಯ ಸಂಸ್ಕೃತಿಯ ಮಹಾಕಾವ್ಯಗಳು ಯಾವುವು ಅಂದ್ರೆ ರಾಮಾಯಣ ಮತ್ತೆ ಮಹಾಭಾರತ. ಹಾಗಾದ್ರೆ ರಾಮಾಯಣವನ್ನ ರಚಿಸಿರ್ತಕ್ಕಂಥವ್ರು ಯಾರು? ವಾಲ್ಮೀಕಿ ಮಹರ್ಷಿಗಳಾಗಿರ್ತಾರೆ. ಮಹಾಭಾರತವನ್ನ ರಚಿಸಿರ್ತಕ್ಕಂಥವ್ರು ವೇದವ್ಯಾಸರು ಆಗಿರ್ತಾರೆ. ನಿಮ್ಗೆ ಗೊತ್ತಿರ್ಬೇಕು ಮಕ್ಳೇ, ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದು? ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ರಚನೆಯನ್ನ ಮಾಡಿದ್ರೆ ಮಹಾಭಾರತವನ್ನ ವೇದವ್ಯಾಸರು ರಚಿಸಿರ್ತಾರೆ. ಹಾಗಾದ್ರೆ ಈ ಎರಡೂ ಮಹಾಕಾವ್ಯಗಳು ಭಾರತೀಯರಿಗೆ ಪರಮ ಪೂಜ್ಯ ಅನಿಸಿರ್ತವೆ. ಹಾಗಾದ್ರೆ ತುಂಬಾ ನಾವು ಪೂಜಿಸ್ತಕ್ಕಂತಹದ್ದು ಯಾವುದು? ಹಾಗಾದ್ರೆ ರಾಮಾಯಣ ಮತ್ತೆ ಮಹಾಭಾರತಕ್ಕಂತಹ ಗ್ರಂಥಗಳನ್ನ. ರಾಮಾಯಣವು ಶ್ರೀರಾಮ, ಸೀತೆ, ಲಕ್ಷ್ಮಣ ವನವಾಸ, ಸೀತಾ ಅಪಹರಣ, ರಾಕ್ಷಸರ ಸಂಹಾರ, ಶ್ರೀರಾಮನ ಆದರ್ಶ, ರಾಜ್ಯಾಡಳಿತಗಳ ಕಥೆಗಳನ್ನ ಒಳಗೊಂಡಿರುತ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ರಾಮಾಯಣದಲ್ಲಿ ಯಾರ್ಯಾರು ಮೇನ್ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು. ರಾಮ ಆಗಿರ್ಬೋದು, ಸೀತೆ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಇವರೆಲ್ಲರೂ ರಾಜ್ಯಾಡಳಿತಕ್ಕೆ ಏನೆಲ್ಲ ಮಾಡಿದ್ರು ಅಂತ ಹೇಳಿ, ಮತ್ತೆ ರಾಕ್ಷಸರ ಸಂಹಾರವನ್ನ ಹೇಗೆ ಮಾಡಿದ್ರು, ಶ್ರೀರಾಮನ ಆದರ್ಶ ಹೇಗಿತ್ತು ಈ ಮಹಾಭಾರತದಲ್ಲಿ ಅಂತಕ್ಕಂಥದ್ದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮಹಾಭಾರತವು ಪ್ರಮುಖವಾಗಿ ಕೌರವ ಪಾಂಡವರ ಕಥೆಯೊಂದಿಗೆ ಭಾರತದ ಹಲವಾರು ರಾಜವಂಶಗಳ ಚರಿತ್ರೆಯನ್ನ ಅನೇಕ ಉಪಾಖ್ಯಾನಗಳನ್ನ ಒಳಗೊಂಡ ಬೃಹತ್ ಕಥನವಾಗಿದೆ. ಹಾಗಾದ್ರೆ ಮಹಾಭಾರತ ಬಂದು ಯಾವುದನ್ನ? ಕೌರವ ಮತ್ತೆ ಪಾಂಡವರನ್ನ ಕಥೆಗಳನ್ನ ನೀವು ಕೇಳಿರ್ತೀರಾ ವಿದ್ಯಾರ್ಥಿಗಳೇ. ಅಂತಹ ಕಥೆ ಒಂದು ಹಲವಾರು ವಂಶಗಳ ಚಾರಿತ್ರ್ಯವನ್ನ ಅದು ಹೇಳುತ್ತೆ. ಮಹಾಭಾರತ ಹಾಗೆ ಹೇಳಿದ್ರೆ, ರಾಮಾಯಣ ಬಂದು ಶ್ರೀರಾಮ ಮತ್ತೆ ಯಾರ ಕಥೆಯನ್ನ? ಸೀತಾಮಾತೆಯ ಕಥೆಯನ್ನಾಗಿರ್ತಕ್ಕಂಥದ್ದು, ಲಕ್ಷ್ಮಣರ ಕಥೆಯನ್ನಾಗಿರ್ತಕ್ಕಂಥದ್ದು, ಹೀಗೆ ಅದು ಬಿಂಬಿಸುತ್ತೆ. ಹಾಗಾದ್ರೆ ಅಂತಹ ಒಂದು ಕಥೆಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಯಾವುದು? ಕೌರವೇಂದ್ರನ ಕೊಂದೆ ನೀನು ಈ ಕಥೆಯಲ್ಲಿ ಬರ್ತಕ್ಕಂತಹ ಒಂದು ಒಳಭಾಗದ ಕಥೆಯಾಗಿದೆ. ತೊರೈವೆಯ ನರಹರಿ ವಾಲ್ಮೀಕಿ ರಾಮಾಯಣ ಕನ್ನಡ ಕಾವ್ಯವಾಗಿ ರಚಿಸಿದ್ದರೆ, ಪಂಪಾರನ್ನ, ಕುಮಾರವ್ಯಾಸ ಮೊದಲಾದ ಕವಿಗಳು ಸಂಸ್ಕೃತ ಭಾರತವನ್ನ ಕನ್ನಡ ಭಾಷೆಯಲ್ಲಿ ಪುನರ್ ರಚಿಸಿದ್ದಾರೆ. ಹಾಗಾದ್ರೆ ಪಂಪ ಆಗಿರ್ಬೋದು, ರನ್ನ ಆಗಿರ್ಬೋದು, ಕುಮಾರವ್ಯಾಸ ಆಗಿರ್ಬೋದು, ಹಳೆಗನ್ನಡದಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಕೃತ ಭಾಷೆಯನ್ನ ಕನ್ನಡ ಭಾಷೆಗೆ ಏನ್ ಮಾಡಿದ್ದಾನೆ? ತರ್ಜಮೆ ಮಾಡಿದ್ದಾನೆ. ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಅನ್ನ ಮಾಡಿ ಹೇಳ್ತಕ್ಕಂತಹದನ್ನ ಮಾಡಿದ್ದಾನೆ ಇಲ್ಲಿ. ಹಾಗಾದ್ರೆ ಇಲ್ಲಿ ಬಂದು ಏನಿದೆ ಹಾಗಾದ್ರೆ ಪೂರ್ವಕತೆ? ಈ ಕೌರವೇಂದ್ರನ ಕೊಂದೆ ನೀನು ಅಂತ ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಯಾವಾಗ ಹೇಳ್ತಾರೆ ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ಪೂರ್ವಕತೆಯನ್ನ ನೋಡೋಣ. ಹಾಗಿದ್ರೆ ಮಾತ್ರ ನಿಮ್ಗೆ ಈ ಪದ್ಯ ಏನಾಗುತ್ತೆ ಮಕ್ಳೇ? ಅರ್ಥ ಆಗುತ್ತೆ. ಯಾಕಂದ್ರೆ ಪೂರ್ವಕತೆನೇ ಗೊತ್ತಿಲ್ದೇನೆ ನಿಮ್ಗೆ ಹಾಗೆ ಡೈರೆಕ್ಟ್ ಆಗಿ ನಾನು ಈ ಪೋಯಮ್ ಅನ್ನ ತಗೊಂಡ್ ಹೋಗ್ಬಿಟ್ರೆ ಯಾವುದೇ ರೀತಿಯಾದಂತಹ ಸ್ವಾರಸ್ಯತೆ ಅದರಲ್ಲಿ ಇರೋದು ಇಲ್ಲ, ಮತ್ತೆ ನಿಮ್ಗೆ ಮೇನ್ ಆಗಿ ಅರ್ಥನೂ ಆಗೋದಿಲ್ಲ. ನಿಮ್ಗೆ ಸುಲಲಿತವಾಗಿ ಅರ್ಥ ಆಗ್ಬೇಕು ಅಂದ್ರೆ ನೀವು ಪೂರ್ವದಲ್ಲಿ ಏನಾಗಿತ್ತು ಅಂತಕ್ಕಂತಹ ಕಥೆಯನ್ನ ನೀವು ಕೇಳಬೇಕು. ಹಾಗಾಗಿ ನಾನು ಮೊದಲನೇ ಬಾರಿಗೆ ಪೂರ್ವಕತೆಯನ್ನ ಹೇಳ್ತೀನಿ. ಅದಾದ ನಂತರ ನಿಮ್ಗೆ ಪದ್ಯ ಹೇಗಿತ್ತು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಮಕ್ಳೇ. ಹಾಗಾದ್ರೆ ಪೂರ್ವಕತೆಯಲ್ಲಿ ಏನಿತ್ತು? ಕೌರವರು ಪಾಂಡವರು ಅಣ್ಣ ತಮ್ಮಂದಿರ ಮಕ್ಕಳು. ನಿಮ್ಗೆಲ್ಲ ಗೊತ್ತಿರುತ್ತೆ ಕೌರವ ಮತ್ತು ಪಾಂಡವರು ಏನೋ ಅಣ್ಣ ತಮ್ಮಂದಿರ ಮಕ್ಕಳು ಅಂತ ಹೇಳಿ. ದಾಯಾದಿಗಳು ಕೌರವರು 100 ಜನರಾದರೆ ಪಾಂಡವರು 5. ಹಾಗಾದ್ರೆ ಕೌರವರ ಕಡೆಯವರು 100 ಜನ ಮಕ್ಕಳಾಗಿದ್ರೆ ಪಾಂಡವರ ಕಡೆಯವರು ಎಷ್ಟು ಜನ ಇದ್ದಾರೆ? 5 ಜನ ಇರ್ತಾರಂತೆ. ಶಿಕ್ಷಣ ಪಡೆಯುವಾಗಲೇ ಕೌರವರಿಗೆ ಪಾಂಡವರ ಬಗೆಗೆ ಅಸೂಹೆ. ಯಾವಾಗ ಓದ್ತಾ ಇದ್ರಲ್ಲ ಆವಾಗ್ಲೇ ಏನಿತ್ತು ಇವ್ರಿಗೆ? ಪಾಂಡವರ ಬಗ್ಗೆ ಅಸೂಹ್ಯದ ಭಾವನೆ. ಅಸೂಹೆ ಮೀನ್ಸ್ ಅವರನ್ನ ನೋಡಿದ್ರೆ ಒಂದು ತರ ಆಗದೆ ಇರ್ತಕ್ಕಂಥದ್ದು, ಜಲಸನ ಪಡ್ತಕ್ಕಂಥದ್ದು, ಹೀಗೆ ಇತ್ತು. ಯಾರಿಗೆ? ಕೌರವರಿಗೆ. ಪಾಂಡವರನ್ನ ನೋಡಿದ್ರೆ ಅಸೂಹ್ಯದ ಭಾವನೆ ಇತ್ತಂತೆ. ಆಗಲೇ ದಾಯಾದಿ ಮತ್ಸರ ಅವರಲ್ಲಿ ಕಾಣತೊಡಗಿತು. ಪಾಂಡವರಲ್ಲಿ ಭೀಮನು ಮಹಾಬಲಶಾಲಿಯಾಗಿದ್ದ.
ಗದಾಯುದ್ಧದಲ್ಲಿ ನಿಪುಣನೆನಿಸಿದ್ದ ಅರ್ಜುನನು ಶಸ್ತ್ರಾಸ್ತ್ರ ಪಾರಂಗತನಾಗಿ ಸವ್ಯನಾಚಿ ಎನಿಸಿದ್ದ. ಪಾಂಡವರನ್ನ ನಾಶ ಮಾಡಿ ತಾವೇ ಕುರು ಸಾಮ್ರಾಜ್ಯದ ಒಡೆಯರಾಗಬೇಕೆಂಬುದು ಕೌರವರ ದುರ್ಯೋಧನನ ಆಸೆಯಾಗಿತ್ತು. ಹಾಗಾದ್ರೆ ಇದರಲ್ಲಿ ಬಲವಾಗಿ ಇರ್ತಕ್ಕಂಥವ್ರು ಇವ್ರು ಐದೇ ಜನ ಆಗಿದ್ರು. ಆ 100 ಜನರನ್ನ ಮೀರ್ಸತಕ್ಕಂತಹ ವ್ಯಕ್ತಿಗಳಾಗಿದ್ರು. ಯಾರೋ ಪಾಂಡವರ ಕಡೆಯವರು ಇರ್ತಕ್ಕಂತಹ ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಇವರೆಲ್ಲ ತುಂಬಾ ಬಲಶಾಲಿಯ ವ್ಯಕ್ತಿಗಳಾಗಿದ್ರು. ಬಟ್ ಇಲ್ಲಿ ಇರ್ತಕ್ಕಂತಹ ಸಾಮ್ರಾಜ್ಯದ ಒಡೆಯ ಆಗ್ಬೇಕು ಅಂತಕ್ಕಂತಹ ಆಸೆ ಕೌರವರಿಗೆ ತುಂಬಾ ಇತ್ತಂತೆ. ಅದರಲ್ಲೂ ದುರ್ಯೋಧನನಿಗೆ ಈ ಆಸೆ ತುಂಬಾ ಇತ್ತು. ಹಾಗಾದ್ರೆ ಪಾಂಡವರನ್ನ ಕೊಲ್ಲಲು ಅನೇಕ ತಂತ್ರಗಳನ್ನ ಮಾಡಿದ್ರು. ವಾರಣಾವತ್ತದಲ್ಲಿ ಅರಗಿನ ಮನೆಯನ್ನ ಕಟ್ಟಿಸಿ ಅಲ್ಲಿಗೆ ಕಳುಹಿಸಿ ಸುಡಲು ನೋಡಿದ್ರು. ದೈವ ಬಲವಿದ್ದ ಪಾಂಡವರು ಬದುಕಿ ಉಳಿದರು. ಧೃತರಾಷ್ಟ್ರನು ಅರ್ಧ ರಾಜ್ಯವನ್ನಿತ್ತು ಪಾಂಡವರನ್ನು ಇಂದ್ರಪ್ರಸ್ಥಕ್ಕೆ ಕಳುಹಿಸಿದನು. ಪಾಂಡವರು ಅಲ್ಲಿ ನೆಲೆಸಿ ರಾಜಸೂಗ ಯಾಗವನ್ನ ಮಾಡಿದ್ರು. ಕೌರವರನ್ನು ಅದಕ್ಕೆ ಆಹ್ವಾನಿಸಿದರು. ಪಾಂಡವರ ಏಳ್ಗೆಯನ್ನ ವೈಭವವನ್ನ ಕಂಡ ಕೌರವರಿಗೆ ಕುರುಬು ಒಂದಾಯಿತು. ಮನೆಯನಿಂದ ನಿರ್ಮಿತವಾದ ಸೌಧದಲ್ಲಿ ದುರ್ಯೋಧನನಿಗೆ ಅನುಮಾನವಾಯಿತು. ಹಿಂತಿರುಗಿದ ಕೌರವ ಸೇಡು ತೀರಿಸಿಕೊಳ್ಳಲು ಹಂಚಿಕೆ ಹಾಕಿದ. ಹಾಗಾದ್ರೆ ಇವರು ಉದ್ಧಾರ ಆಗ್ತಾರೆ ಅಂದ್ರೆ ಇವ್ರಿಗೊಂದು ಏನೋ ಒಂದು ಸಿಗುತ್ತೆ ಅಂದ್ರೆ ಅದನ್ನ ಯಾರು ಸಹಿಸ್ಕೊಳ್ತಾ ಇರ್ಲಿಲ್ಲ ವಿದ್ಯಾರ್ಥಿಗಳೇ. ಕೌರವರು ಸಹಿಸ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅವರೇ ಆದಂತಹ ಒಂದು ಸಂಚನ್ನ ಮಾಡ್ತಾರೆ ಇಲ್ಲಿ. ಹಾಗಾದ್ರೆ ಜೂಜಾಟದಲ್ಲಿ ಸೋಲಿಸಿ ಎಲ್ಲರನ್ನು ನಿಶಸ್ತ್ರೀಕರಣನ್ನಾಗಿಸಿ ಸೇವಕರೆಂದು ಅವಮಾನಿಸಿದ. ಹಾಗಾದ್ರೆ ಯಾರು ಬಂದು ದುರ್ಯೋಧನನು ಒಂದು ಇದನ್ನ ಜೂಜಾಟವನ್ನ ಇಟ್ಬಿಟ್ಟು ಕೌರವರ ಸೈಡ್ ಅಲ್ಲಿ ಪಾಂಡವರನ್ನ ಜೂಜಿಗೆ ಇಳಿಸಿದಾಗ ಅವರು ಒಂದಿಷ್ಟು ಅವಮಾನಗಳನ್ನ ಮಾಡ್ತಾರೆ. ಕುತಂತ್ರದಿಂದ ಶಕುನಿಯ ಆಟವನ್ನ ಆಡ್ತಾರೆ. ಹಾಗಾಗಿ ಇವರು ಅವರಿಗೆ ಆ ಟೈಮಲ್ಲಿ ಪಾಂಡವರಿಗೆ ಅವಮಾನ ಆಗುತ್ತೆ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನಿಸಿದ. ಭೀಮನ ಪ್ರತಿಜ್ಞೆಯನ್ನ ಕೇಳಿದ ಧೃತರಾಷ್ಟ್ರ ಅವರನ್ನು ಸಮಾಧಾನ ಮಾಡಿ ಅವರ ಶಸ್ತ್ರಾಸ್ತ್ರ ಒಡವೆ ವಸ್ತ್ರಗಳನ್ನ ಕೊಡಿಸಿ ಹಿಂದಕ್ಕೆ ಕಳುಹಿಸಿಬಿಟ್ಟ. ಹಾಗಾದ್ರೆ ಏನು, ದ್ರೌಪದಿಗೆ ಒಂದಿಷ್ಟು ಮಾನಭಂಗವನ್ನ ಮಾಡ್ತಾರೆ. ಹೆಣ್ಣಿಗೆ ಮೇನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮರ್ಯಾದೆ ಅಂತಕ್ಕಂಥದ್ದು. ಅದನ್ನೇ ಅವರು ಏನ್ ಮಾಡ್ತಾರೆ, ಜೂಜಾಟದಲ್ಲಿ ಪಣವಾಗಿ ಇಟ್ಟು ದ್ರೌಪದಿಗೆ ಸೀರೆಯನ್ನ ಎಳಿತಕ್ಕಂತಹ ಒಂದು ಅಸಹ್ಯವಾಗಿರ್ತಕ್ಕಂತಹ ಅಸಭ್ಯವಾಗಿರ್ತಕ್ಕಂತಹ ವರ್ತನೆಯನ್ನ ಕೌರವರು ಅಲ್ಲಿ ಮಾಡ್ತಾರೆ. ಹಾಗಾಗಿ ಭೀಮನಿಗೆ ಅದು ಅಸಮಾಧಾನವನ್ನ ಉಂಟು ಮಾಡುತ್ತೆ. ಆದರೆ ಪುನಃ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸ ಕಾಲದಲ್ಲಿ ಸಿಕ್ಕಿದ್ದರೆ ಮತ್ತೆ ವನವಾಸ ಅಜ್ಞಾತವಾಸಗಳನ್ನ ಮಾಡಬೇಕು ಎನ್ನುವ ಪಣದೊಂದಿಗೆ ಯುದ್ಧ ನಡೆಯುತ್ತದೆ. ಹಾಗಾದ್ರೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವರ ಕುತಂತ್ರದಿಂದ ಅವರನ್ನ ಸೋಲಿಸಿ ಪಾಂಡವರಿಗೆ ಏನಂತ ಹೇಳ್ತಾರೆ, 12 ವರ್ಷ ಏನನ್ನ ಮಾಡ್ಬೇಕು, ವನವಾಸವನ್ನ ಮಾಡ್ಬೇಕು, ಅಜ್ಞಾತವಾಸವನ್ನ ಮಾಡಿ ಬರಬೇಕು ಅಂತ ಹೇಳಿ ಮತ್ತೆ ಅವರಿಗೆ ಆಜ್ಞೆಯನ್ನ ಪಾಂಡವರಿಗೆ ಈ ರೀತಿಯ ಒಂದು ಹಿಂಸೆಯನ್ನ ಅವರು ಮಾಡ್ತಾರೆ. ಹಾಗಿರುವಾಗ ಶಕುನಿಯ ಕುತಂತ್ರದಿಂದ ಪಾಂಡವರು ಸೋತರು. ವನವಾಸ ಅಜ್ಞಾತವಾಸಗಳನ್ನ ಮುಗಿಸಿದರು. ಹಿಂತಿರುಗಿ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟರು. ದುರ್ಯೋಧನನು ಒಪ್ಪಲಿಲ್ಲ. ಸಂಧಾನಕ್ಕೆಂದು ಕೃಷ್ಣನೇ ಬಂದು ದುರ್ಯೋಧನನ ಆದಿತ್ಯವನ್ನ ತಿರಸ್ಕರಿಸಿ ವಿದುರನಲ್ಲಿಗೆ ಹೋಗುತ್ತಾನೆ. ಹಾಗಾದ್ರೆ ಮತ್ತೆ 12 ವರ್ಷ ಅವ್ರು ಹೇಳಿದ ಹಾಗೆ ವನವಾಸವನ್ನ ಎಲ್ಲವನ್ನ ಮುಗಿಸ್ಕೊಂಡು ಅವರು ಕೌರವರೊಂದಿಗೆ ಬಂದು ತಮ್ಮ ರಾಜ್ಯವನ್ನ ಕೇಳಿದಾಗ, ರಿಟರ್ನ್ ಆಗಿ ಕೇಳಿದಾಗ ಮತ್ತೆ ಅವರು ಹೇಳ್ತಾರೆ ಏನಂತ ಹೇಳ್ಬಿಟ್ಟು, ನೀವು ಕರೆಕ್ಟ್ ಆಗಿ ಏನ್ ಮಾಡಿಲ್ಲ, 12 ವರ್ಷ ಸಂಪೂರ್ಣವಾಗಿ ಅದನ್ನ ಮಾಡಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ಮತ್ತೆ ಒಂದು ಇದಕ್ಕೆ ಮತ್ತೆ ಒಂದು ಯುದ್ಧಕ್ಕೆ ಅವರು ರೆಡಿ ಮಾಡ್ಕೊಳ್ತಾರೆ. ಆಗ ಸಂಧಾನಕ್ಕೆಂದು ಕೃಷ್ಣನನ್ನ ಕರೆಸ್ತಾರೆ. ಹಾಗೆ ಸಂಧಾನಕ್ಕೆ ಕೃಷ್ಣ ಯಾವಾಗಲೂ ನ್ಯಾಯದ ಪರ ಆಗಿರ್ತಾನೆ. ಹಾಗಾಗಿ ಕೃಷ್ಣ ಸಂಧಾನಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ. ಅವನು ಯಾರಲ್ಲಿ ಬರ್ತಾನೆ, ವಿದುರನಲ್ಲಿಗೆ ಹೋಗ್ತಾನೆ. ವಿದುರನನ್ನ ಹೀಯಾಳಿಸುತ್ತಾನೆ. ಅದರಿಂದ ಕೋಪಗೊಂಡ ವಿದುರ ದುರ್ಯೋಧನನ ರಕ್ಷಣೆಗೆಂದು ಇರಿಸಿಕೊಂಡಿದ್ದ ಬಿಲ್ಲನ್ನು ಮುರಿಯುತ್ತಾನೆ. ಸಂಧಾನ ವಿಫಲವಾಗುತ್ತದೆ. ಯುದ್ಧವೇ ನಿಶ್ಚಿತವಾಗುತ್ತದೆ. ಆಗ ಶ್ರೀಕೃಷ್ಣನು ದುರ್ಯೋಧನನನ್ನ ನಂಬಿಕೊಂಡಿದ್ದ ಕರ್ಣನ ಬೆಂಬಲವನ್ನ ತಪ್ಪಿಸಿ ಕೌರವನ ಶಕ್ತಿಯನ್ನ ಕುಗ್ಗಿಸುವ ಪ್ರಯತ್ನ ಮಾಡುತ್ತಾನೆ. ಶ್ರೀಕೃಷ್ಣ ಮಾಡುವ ಬೋಧೋಪಾಯ ಹಾಗೂ ಕರ್ಣನ ಉದಾತ್ತ ಮನೋಭಾವಗಳ ಚಿತ್ರವನ್ನ ಈ ಪದ್ಯದಲ್ಲಿ ಕಾಣಲಾಗಿದೆ. ಹಾಗಾದ್ರೆ ನಿಮ್ಗೆ ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ, ಕೌರವರು ಮತ್ತೆ ಪಾಂಡವರು ಇಬ್ಬರೂ ಕೂಡ ಅಣ್ಣ ತಮ್ಮಂದಿರ ಮಕ್ಕಳಾಗಿರ್ತಾರೆ. ನ್ಯಾಯದ ಪರ ಪಾಂಡವರು ಇದ್ರೆ ಅನ್ಯಾಯದ ಪರ ಕೌರವರು ಇರ್ತಾರೆ. ಹಾಗಾಗಿ ಇವೆಲ್ಲ ವನವಾಸ ಅದು ಇದು ಜೂಜಾಟ ಎಲ್ಲವನ್ನ ಮಾಡ್ತಾರೆ. ಎಲ್ಲವನ್ನ ಕುತಂತ್ರದಿಂದ ಕೌರವರು ಗೆಲ್ತಾರೆ. ಬಟ್ ಪಾಂಡವರಿಗೆ ನ್ಯಾಯದ ಕಡೆ ಇರೋದ್ರಿಂದ ಅವರೆಲ್ಲ ಸೋತ್ಕೊಂಡು ಬರ್ತಾರೆ.
ಹಾಗಿರುವಾಗ ಕೃಷ್ಣನನ್ನ ಅಲ್ಲಿ ಸಂಧಾನಕ್ಕೆ ಕರೆಯುವಾಗ ಕೃಷ್ಣ ಅದನ್ನ ಒಪ್ಪೋದಿಲ್ಲ. ಕೃಷ್ಣನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪಾಂಡವರ ಕಡೆ ನ್ಯಾಯ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕರ್ಣನನ್ನ ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಯಾಕಂದ್ರೆ ಕೌರವರ ಕಡೆಯಲ್ಲಿ ಇರ್ತಕ್ಕಂತಹ ಏಕೈಕ ಬಲಶಾಲಿ ವ್ಯಕ್ತಿ ಅಂದ್ರೆ ಅದು ಕರ್ಣ ಆಗಿರ್ತಾನೆ. ಹಾಗಾಗಿ ಕರ್ಣನನ್ನ ಕುಗ್ಗಿಸಿದ್ರೆ ಏನಾಗುತ್ತೆ, ಆ ಕೌರವರು ಸೋತ್ ಹೋಗ್ತಾರೆ ಅಂತಕ್ಕಂತಹ ಒಂದು ಭಾವನೆಯಿಂದ ಏನ್ ಮಾಡ್ತಾನೆ, ಆ ಯಾರು ಕೃಷ್ಣನು ಏನ್ ಮಾಡ್ತಾನೆ, ಈ ಸಂಧಾನಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ. ಮತ್ತೆ ಇದು ಯುದ್ಧಕ್ಕೆ ನಾಂದಿಯನ್ನ ಹಾಡ್ತಕ್ಕಂತಹ ವಿಚಾರವನ್ನ ಅವನು ಕರ್ಣನನ್ನ ಮುಂದಿಟ್ಕೊಂಡು ಇದೆಲ್ಲವನ್ನ ಮಾಡ್ತಾನೆ. ಹಾಗಾದ್ರೆ ಕೃಷ್ಣ ಯಾರ ಕಡೆ ಇರ್ತಾನೆ? ನ್ಯಾಯದ ಕಡೆ. ನ್ಯಾಯ ಯಾರ ಕಡೆ ಇದೆ? ಪಾಂಡವರ ಕಡೆ ಇದೆ. ಹಾಗಾಗಿ ಮುಂದಿನದಲ್ಲಿ ಏನಾಗುತ್ತೆ, ಇಷ್ಟೆಲ್ಲ ಆದ್ಮೇಲೆ ಹಾಗಾದ್ರೆ ಕೃಷ್ಣ ಯಾವ ರೀತಿ ಪಾಂಡವರಿಗೆ ನ್ಯಾಯವನ್ನ ಒದಗಿಸ್ಕೊಡ್ತಾನೆ? ಮತ್ತೆ ಯಾವ ರೀತಿ ಸಪೋರ್ಟ್ ಅನ್ನ ಪಾಂಡವರಿಗೆ ಮಾಡ್ತಾನೆ? 12 ವರ್ಷ ವನವಾಸ ಕಳೆದು ಬಂದರೂ ಅವ್ರಿಗೆ ರಾಜ್ಯವನ್ನ ಕೊಡದೇ ಇದ್ದಾಗ ಮುಂದೆ ಏನಾಗುತ್ತೆ ಅನ್ನೋದು ಏನದು, ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂತಹ ಈ ಒಂದು ಪದ್ಯ. ಹಾಗಾದ್ರೆ ಇದರ ಮೇಲೆ ನಿಮ್ಗೆ ಏನಾಗುತ್ತೆ, ಯಾವ ರೀತಿ ಇರುತ್ತೆ ಪದ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಮುಂದಿನ ಕ್ಲಾಸ್ ಅಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಮಕ್ಳೇ, ಈ ಪದ್ಯದ ಸಾರಾಂಶ ಏನಿದೆ ಮತ್ತು ಪ್ಯಾರಾ ವೈಸ್ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಈ ಪ್ಯಾರಾದ ಅರ್ಥ ಏನು, ಈ ಪ್ಯಾರಾದ ಅರ್ಥ ಏನು ಅಂತ ಹೇಳ್ತಾ ಹೋಗ್ತೀನಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಕೌರವೇಂದ್ರನನ್ನ ಕೊಲ್ತಾನೆ ಅಂತ ಹೇಳಿ, ಕೃಷ್ಣ ಯಾವ ರೀತಿ ಕೊಲ್ತಾನೆ, ಹೇಗೆ ಮಾಡ್ತಾನೆ, ಯಾವೆಲ್ಲ ಪ್ಲಾನ್ಗಳನ್ನ ಕೃಷ್ಣ ಕರ್ಣನ ಮನಸ್ಸಿನಲ್ಲಿ ಬಿತ್ತಾನೆ, ಯಾವ ರೀತಿ ಕೌರವ ಮತ್ತು ಪಾಂಡವರ ಮಧ್ಯೆ ಯುದ್ಧ ನಡೆಯುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನ ನೋಡೋದನ್ನ ಮರಿಬೇಡಿ, ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.